ಕ್ಯಾನ್ಸರ್ನ ಪತ್ತೆ ಜೈ ಸೋನ ಒಂದಾಗಿ ಜೈ ಸೋನ ಕಚಿ ನಮ್ಮ ಬೆಂಬಲ ಮಕ್ಕಳ ಧೈರ್ಯಕ್ಕೆ ನಮ್ಮ ಬೆಂಬಲ ಮಕ್ಕಳ ಧೈರ್ಯಕ್ಕೆ ನಮ್ಮ ಬೆಂಬಲ ಶೀಘ್ರ ಪತ್ತೆ ಶೀಘ್ರ ಪತ್ತೆ ಹಲೋ ನಿಧಾನಕ್ಕೆ ಬನ್ನಿ. ಜಾಗೃತಿ ಹೆಚ್ಚಿಸಿ ಮೇಲತ್ತಿ ಮೇಡಮ್, ಮೇಲೆ ಹೋಗಿ ಮೇಡಮ್, ಮೇಲೆ ಹೋಗಿ. ಈ ಕಡೆ ನೋಡಿ. ಯಾರ್ದು ಸರ್? We are kindly request everyone to observe 1 minute of silence over these please. ಬರಬೇಕಾ ಇಲ್ಲ? ಹಿಂದೆ ಬರಬೇಕಾ? ಸ್ವಲ್ಪ ಹತ್ರ ಬನ್ನಿ. ಹಾಂ ಸರ್, ಇಟ್ಕೊಳ್ಳಿ. ಹಾಂ, ಓಕೆ. ನೋಡಿ, ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಗೆಸ್ಟ್ ಸಿಟ್ಟಿಂಗ್ ಹಿಯರ್. ಡೋಂಟ್ ಮೈಂಡ್, ಎಲ್ಲಾದರೂ ನೇಮ್ಸ್ ಗೊತ್ತಿಲ್ಲ ನನಗೆ. ಆ್ಯಂಡ್ ಸ್ಪೆಷಲ್ ಒನ್ ಮೋರ್ ಥ್ಯಾಂಕ್ಸ್ ಟು ಮನೋಜ್ ಕುಮಾರ್. ಅವರೇ ನನ್ನ ಮನೆಗೆ ಬಂದು
ಇವಾಗ ತಾನೇ ಚಿಕ್ಕ ಮಕ್ಕಳು ಬಂದು ಇಲ್ಲಿ ಐ ಆಸ್ಟ್ ಸರ್ ಇವರೆಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಅಂತ. ಹೌದು ಒಂದು. ಸೊ ಅವ್ರನ್ನ ನೋಡಿದ್ರೇ ಬೇಜಾರಾಗುತ್ತೆ. ಯಾಕಂದರೆ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್. ಅಂದರೆ ನಾನು ಒಂದು 30 ಇಯರ್ಸಿಂದ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಟ್ರೈನ್ಡ್ ಅರೌಂಡ್ 1000 ಪೀಪಲ್ ಅಕ್ರಾಸ್ ದ ಗ್ಲೋಬ್. ಅಂದರೆ ಎಲ್ಲ ಥರ ಸ್ಟೂಡೆಂಟ್ಸ್ನು ನಾನು ಟ್ರೈನ್ ಮಾಡಿದ್ದೀನಿ. ಇಂಜುರಿ ಇರ್ಬೋದು, ಸ್ಪೆಷಲ್ ಕಿಡ್ಸ್ ಇರ್ಬೋದು, ಪೋಲಿಯೋ ಬಂದಿರೋದಿರ್ಬೋದು. ಐ ಹ್ಯಾವ್ ಟ್ರೈನ್ ಲಾಟ್ ಆಫ್ ಪೀಪಲ್. ಸೊ ಒಂದು ಸ್ಪೆಷಲ್ ಥಿಂಗ್ ಅಬೌಟ್ ದೀಸ್ ಕಿಡ್ಸ್, ಚಿಕ್ಕ ಮಕ್ಕಳು ಈ ಪ್ರಾಬ್ಲಮ್ ಇರೋದು ಏನು ಅಂದರೆ ವಿಲ್ ಪವರ್. ಆ ವಿಲ್ ಪವರ್ ನಮಗೆ ಇರೋಲ್ಲ. ಅಂದರೆ ನಮ್ಮ ಜಿಮ್ಮಲ್ಲಿ ಒಬ್ಬ ಹುಡುಗ ಬರ್ತಾನೆ, ಈ ಕಾಂಟ್ ವಾಕ್, ಅವ್ನು ನಡೆಯೋಕ್ಕಾಗಲ್ಲ. ಆ್ಯಂಡ್ ಅವನಿಗೆ ನಿನ್ನ ಲೈಫ್ ಗೋಲ್ ಏನು ಅಂತ ಕೇಳಿದಾಗ ಐ ಜಸ್ಟ್ ವಾಂಟ್ ಟು ವಾಕ್ ಅಂತ ಹೇಳ್ತಾನೆ. ಅದೇ ನಮ್ಮ ಲೈಫ್ ಗೋಲ್ ಏನಾದ್ರು ಕೇಳಿದ್ರೆ ನನ್ನ ಗಾಡಿ ತಗೋಬೇಕು, ಮನೆ ಕಟ್ಟಬೇಕು, ಅದು ಇದು. ವಿ ಆರ್ ಸೋ ಗ್ರೀಡಿ, ತುಂಬ ಗ್ರೀಡಿ ನಾವು ಲೈಫಲ್ಲಿ. ನಮ್ಗೆ ಏನು ಸಿಕ್ಕಿರುತ್ತೋ ಅದನ್ನು ನಾವು ಹ್ಯಾಪಿಯಾಗಿರಲ್ಲ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಪೇಷನ್ಸ್. ಸ್ವಲ್ಪನೂ ಪೇಷನ್ಸ್ ಇರಲ್ಲ ನಮಗೆ. 1 ವೀಕ್ ಮಾಡ್ತೀವಿ, 1 ತಿಂಗಳು ಮಾಡ್ತೀವಿ, 1 ವರ್ಷ ಮಾಡ್ತೀವಿ. ಅಯ್ಯೋ ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತ ಅದನ್ನು ಬಿಟ್ಬಿಡ್ತೀವಿ. ವಿ ಡೋಂಟ್ ವೇಟ್ ಫಾರ್ ದ ರೈಟ್ ಟೈಮ್. ಇವಾಗ ನಾನೇ ತಗೊಳ್ಳಿ, 30 ಇಯರ್ಸಿಂದ ಐ ಬಿನ್ ಡೂಯಿಂಗ್ ಥಿಂಗ್ಸ್. ಅಂದರೆ ನಾನು 17 ಇರುವಾಗ ಐ ಸ್ಟಾರ್ಟೆಡ್ ಫಿಟ್ನೆಸ್. ಕ್ಲೋಸ್ ಟು 150 ಕಾಂಪಿಟೇಷನ್ಸ್ ಮಾಡಿದ್ದೀನಿ. ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಆಗಿದ್ದೀನಿ. 14 ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇದೆ. ಪೀಪಲ್ ಡಿಂಟ್ ನೋ ಯಾರು ನಾನು ಅಂತ. ಕ್ರೀಡಾ ರತ್ನ ಅವಾರ್ಡ್ ಕೊಟ್ಟರು ಗೌರ್ಮೆಂಟ್ ಅವರು. ರಘು ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ರೈಟ್ ಆಫ್ಟರ್ ಬಿಗ್ ಬಾಸ್ ಐ ಬಿಕೇಮ್ ವೆರಿ ಫೇಮಸ್. ಸೊ ದಟ್ ವಾಸ್ ದ ರೈಟ್ ಟೈಮ್ ಫಾರ್ ಮಿ. ಅಂದರೆ ನಾನು ಈ ಫೇಮ್ ಬರೋಕ್ಕೆ 30 ವರ್ಷ ವೆಯ್ಟ್ ಮಾಡಿದೆ, 30 ಇಯರ್ಸ್. ಸೊ ನಮ್ಮ ಮಧ್ಯದಲ್ಲಿ ಏನಾದರೂ ಬೇಜಾರಾಗಿ ಇದು ಮಾಡೋದು ಬೇಡ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ನಿಮ್ಮ ಮುಂದೆ ನಾನು ನಿಂತ್ಕೊಂಡೇ ಇರಲಿಲ್ಲ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಆಲ್ ದ ಯೂತ್ಸ್, ಹ್ಯಾವ್ ಪೇಷನ್ಸ್ ಇನ್ ಲೈಫ್. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲೂ ನನ್ನ ಪೇಷನ್ಸಲ್ಲೇ ಇದ್ದೆ. ಯಾಕಂದರೆ ನೀವು ಗಿಲ್ಲಿ ನೋಡಿದ್ರಿ, ಯಾವ ಥರ ಎಲ್ಲರೂ ನೋಡ್ತಾ ಇದ್ರಿ. ಸೊ ಪೇಷನ್ಸ್ ನನ್ನ ಲೈಫಲ್ಲಿ ಡಿಸಿಪ್ಲಿನ್, ಪೇಷನ್ಸೇ ನನ್ನ ಇಲ್ಲಿ ತನಕ ತೊಗೊಂಬಂದಿರೋದು. ಆ್ಯಂಡ್ ಆ ಚಿಕ್ಕ ಹುಡುಗನ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅವನ ಮೈಂಡಲ್ಲಿ ಇದ್ದಿದ್ದಷ್ಟೇ, ನಾನು ಲೈಫಲ್ಲಿ ಇನ್ನೊಂದ್ಸತೆ ವಾಕ್ ಮಾಡಬೇಕು ಅಂತ. ದಟ್ ಈಸ್ ಇಸ್ ಗೋಲ್. ಸೊ ನಮ್ಮ ಲೈಫಲ್ಲಿ ಒಂದು ಗೋಲ್ ಇರಬೇಕು. ಆ್ಯಂಡ್ ವಿ ಶುಡ್ ಆಲ್ವೇಸ್ ವಾಕ್ ಟುವರ್ಡ್ಸ್ ದಟ್ ಗೋಲ್. ನಾವು ಗೋಲ್ ನಡೆಯುವಾಗ ಡಿವಿಯೇಟ್ ಆಗಬಾರ್ದು. ನಮ್ಮ ಮಧ್ಯದಲ್ಲಿ ಏನೇನೋ ಒಂದೊಂದ್ಸತೆ ಸಿಗುತ್ತೆ. ವಿ ಶುಡಂಟ್ ಬಿಕಮ್ ಗ್ರೀಡಿ. ಸ್ವಲ್ಪ ಲೇಟಾಗಿ ಸಿಗುತ್ತೆ, ಬಟ್ 100% ಸಿಕ್ಕೇ ಸಿಗುತ್ತೆ ನಿಮ್ಮ ಕೈಗೆ. ಸ್ವಲ್ಪ ಪೇಷನ್ಸ್ ಇರಲಿ. ಆ್ಯಂಡ್ ಸೀರಿಯಸ್ ಆಗಿ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಆ್ಯಂಡ್ ಆಲ್ ದ ನರ್ಸಿಂಗ್ ಸ್ಟೂಡೆಂಟ್ಸ್, ನೀವೆಲ್ಲ ಫ್ಯೂಚರು ಆ್ಯಕ್ಟ್ಸ್ ಆಫ್ ಟು ಯು. ಬಿಕಾಸ್ ನೀವುಗಳೇ ಈ ಮಕ್ಕಳನ್ನ ಎಲ್ಲ ಕ್ಯಾನ್ಸರ್ ಪೇಷಂಟ್ನೆಲ್ಲ ನೋಡ್ಕೊಳ್ಳೋದು. ಸೀರಿಯಸ್ ಆಗಿ ನಿಮ್ದು ಟಫೆಸ್ಟ್ ಜಾಬ್. ನಮ್ದೆಲ್ಲ ಈಸಿ ಜಾಬ್ ಆ್ಯಕ್ಚುಲಿ. ನಿಜವಾದ ಈಸಿ ಜಾಬ್. ನೀವೆಲ್ಲ 24 hours ವರ್ಕ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಸೀರಿಯಸ್ ಆಗಿ ಆ್ಯಕ್ಟ್ಸ್ ಆಫ್ ಟು ಯು. ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ನಿಮ್ಗಳನ್ನ ಇದು ನಿಲ್ಲಿಸ್ಬಿಟ್ಟು ಸೀರಿಯಸ್ ಆಗಿ, ಬಿಕಾಸ್ ಇಟ್ಸ್ ನಾಟ್ ಈಸಿ ಟು ಟೇಕ್ ಕೇರ್ ಆಫ್ ಕಿಡ್ಸ್, ಸ್ಪೆಷಲಿ ಕಿಡ್ಸ್. ಆ್ಯಂಡ್ ಕಿಡ್ಸ್ ತುಂಬ ಜನ ಇಲ್ಲೊಬ್ಬ ಚಿಕ್ಕ ಹುಡುಗ ಹಾಡು ಹೇಳ್ತಾ ಇದ್ದ. ನಿಜವಾಗ್ಲೂ ನಮ್ಗೇನಾಗಿದೆ ನಾವು ತಡ್ಕೊತಾ ಇದ್ದೋ ಇಲ್ಲೋ, ಆ ಏಜಲ್ಲಿ ಕ್ಯಾನ್ಸರ್ ಇದೆ ಅಂದರೆ ನಿಜವಾಗ್ಲೂ ಇಟ್ಸ್ ಅನ್ಬಿಲೀವಬಲ್. ವಿ ಆರ್ ವೆರಿ ವೆರಿ ಲಕ್ಕಿ. ಆ್ಯಂಡ್ ಸ್ಪೆಷಲಿ ಯೂತ್ಗೆ ಒಂದು ಮೆಸೇಜ್ ಕೊಡ್ತೀನಿ. ಯಾಕೆಂದರೆ ಇವಾಗ ಲೈಫ್ ಸ್ಟೈಲ್ ತುಂಬ ಹಾಳಾಗೋಗಿದೆ. ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ಫೋನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು. ಆ್ಯಂಡ್ ತುಂಬ ಜನ ಪೇರೆಂಟ್ಸ್ ನಮ್ಮ ಜಿಮ್ಮಿಗೆ ಬಂದು ಲೈಕ್ 15 ಇಯರ್ಸ್ 20 ಇಯರ್ಸ್ ಚಿಕ್ಕ ಮಕ್ಕಳು 10 ಇಯರ್ಸ್ ಇರ್ಬೋದು, ತುಂಬ ದಪ್ಪ ಆಗೋಗಿದ್ದಾನೆ, ಈ ನನ್ನ ಮಾತು ಕೇಳಲ್ಲ, ಕೈ ಸಿಕ್ಕಿದ್ದೆಲ್ಲ ಮನೇಲಿ ತಿಂತಾನೆ, ಈ ಥರ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನಾವು ಮಕ್ಕಳನ್ನ ಬೈಯೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಪೇರೆಂಟ್ಸ್ನ ಬೈಬೇಕು. ಪೇರೆಂಟ್ಸೇ ರೆಸ್ಪಾನ್ಸಿಬಲ್. ಮಕ್ಕಳು ಹಾಳಾಗ್ತಾರೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಪೇರೆಂಟ್ಸ್. ಪೇರೆಂಟ್ಸ್ ಕೊಡ್ಸೋದೇ ಮಕ್ಕಳು ತಿನ್ನೋದು. ಇವಾಗ ಪೇರೆಂಟ್ಸ್ ದುಡ್ಡು ಕೊಟ್ಟು ಜಂಕ್ ಫುಡ್ ಮನೆಗೆ ತಂದೇ ತಾನೇ ಮಕ್ಕಳು ತಿನ್ನೋದು. ಸೊ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರ ತಪ್ಪುಗಳನ್ನ ಮಕ್ಕಳ ಮೇಲೆ ಹಾಕ್ಬಿಡ್ತಾರೆ. ಆ್ಯಂಡ್ ಅವ್ರೇನು ಏನು ನಮ್ಮ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಒಂದು ಮಕ್ಕಳ ಒಂದು ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ ಸುಮಾರು ಡಾಕ್ಟರ್ಗಳು 24/7 ಇಲ್ಲಿ ಎಲ್ಲ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ದೀವಿ. ಎಲ್ಲ ಕೀಮೊಥೆರಪಿ, ಇಮ್ಯುನೊಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ಸರ್ಜಿಕಲ್ ಎಲ್ಲ ನಮ್ಮಲ್ಲಿ ಫ್ರೀ ಇದೆ. ICU ಸುಮಾರು 60 ಬೆಡೆಡ್ ICU ಇದೆ.
ಹಂಗಾಗಿ ಎಲ್ಲ ಮಕ್ಕಳಿಗೆ ಇಲ್ಲೇ ಫ್ರೀಯಾಗಿ ಸಿಗುತ್ತೆ. ಯಾರೇ ನಿಮಗೆ ಈ ಥರ ಬ್ಲಡ್ಡಲ್ಲಿ ಏನಾದರೂ ಕ್ಯಾನ್ಸರ್ ಥರ ಅನಿಸಿದಾಗ ಇಮಿಡಿಯೇಟಾಗಿ ಕರ್ಕೊಂಬಂದರೆ ನಾವು ಇಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಕೊಂಡು ಎಲ್ಲ ಥರದ್ದು ಸ್ಕ್ಯಾನ್ ಆಗಲಿ, ಪೆಟ್ ಸ್ಕ್ಯಾನ್ ಎಲ್ಲ ಸ್ಕ್ಯಾನ್ಗಳು ಮಾಡಿ ರೇಡಿಯೋಥೆರಪಿ, ಕಿಮೊಥೆರಪಿ ಎಲ್ಲ ನಾವು ಉಚಿತವಾಗಿ ನಾವು ಇಲ್ಲಿ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವೆಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಯಾರು ಬಂದಿದ್ದಾರೆ, ಲಯನ್ಸ್ ಕ್ಲಬ್ ಅವರು, ಎಲ್ಲ ಕ್ಲಬ್ಗಳವ್ರು ಬಂದು ನಮಗೆ ಇಲ್ಲಿ ನಮ್ಮ ಸಪೋರ್ಟ್ ಕೊಟ್ಟು ಎಲ್ಲ ಮಕ್ಕಳಿಗೆ ಏನು ಬೇಕು ಎಲ್ಲ ಅವರು ಮಾಡ್ತಾಯಿದ್ದಾರೆ. ಅವ್ರಿಗೂ ನಮ್ಮ ಕಿಡ್ವಾಯ್ ಸಂಸ್ಥೆ ವತಿಯಿಂದ ನಾವು ಉತ್ಪೂರ್ವಕ ನಮನಗಳನ್ನು ಹೇಳ್ತೀವಿ ನಾವು. ಥ್ಯಾಂಕ್ ಯು. ನಾನು ಲೈನ್ ಡಾಕ್ಟರ್ ಜಿ ಮೋಹನ್, ಡಿಸ್ಟ್ರಿಕ್ಟ್ ಗವರ್ನರ್ ಫಾರ್ ಡಿಸ್ಟ್ರಿಕ್ಟ್ 317A. ಇವತ್ತು ವಿ ಹ್ಯಾವ್ ಆರ್ಗನೈಸ್ಡ್ ಎ ವಂಡರ್ಫುಲ್ ರ್ಯಾಲಿ ಆಸ್ ವೆಲ್ ಆಸ್ ಸೆಮಿನಾರ್ ಟುಡೇ. ಚೈಲ್ಡ್ಹುಡ್ ಕ್ಯಾನ್ಸರ್ ಸಲುವಾಗಿ ಇಟ್ಸ್ ಗೋಯಿಂಗ್ ವೆರಿ ವೆಲ್ ಟುಡೇ. ಆ್ಯಂಡ್ ನಮ್ಮ ಡಿಸ್ಟ್ರಿಕ್ಕಿಂದ ವಿ ಆರ್ ಗೋಯಿಂಗ್ ಡೊನೇಟ್ 5 ಮಾನಿಟರಿಂಗ್ ಕಾರ್ಡಿಯಾಕ್ ಮಾನಿಟರಿಂಗ್ ಯೂನಿಟ್ ಒಂದು ಕೊಡ್ತಾ ಇದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನು ಫಸ್ಟ್ ನಮ್ಮ ಕಿಡ್ವಾಯ್ ಹಾಸ್ಪಿಟಲ್ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಿತೌಟ್ ದೇರ್ ಪರ್ಮಿಷನ್ ವಿ ಕಾಂಟ್ ಡೂ ಎನಿ ಹೆಲ್ಪ್. ಬಟ್ ಇಟ್ಸ್ ರಿಯಲಿ ನೈಸ್ ದಟ್ ದೇ ಕಾಲ್ಡ್ ಅಸ್ ಅಂಡ್ ವಿ ಆರ್ ರೆಗ್ಯುಲರ್ಲಿ ಡೂಯಿಂಗ್ ಲಾಟ್ ಆಫ್ ಸರ್ವಿಸ್ ಹಿಯರ್, ಲೈಕ್ ಗಿವಿಂಗ್ ಬ್ಲಡ್ ಸೆಲ್ಸ್ ಆಗಲಿ, ಬ್ಲಡ್ ಪ್ಲೇಟರ್ಸ್ ಆಗಲಿ, ರೆಡ್ ಸೆಲ್ಸ್ ಆಗಲಿ, ವಿ ಆರ್ ರೆಗ್ಯುಲರ್ಲಿ ನಾವು ಕ್ಯಾಂಪ್ ಮಾಡಿ ಅದನ್ನು ಕೊಡ್ತಾಯಿದ್ದೀವಿ. ಇದು ಒಂದು ಆಪರ್ಚುನಿಟಿ ನಮಗೆ ಇಲ್ಲಿ ಬಂದು ಒಂದು ರ್ಯಾಲಿ ಮಾಡಿ ಒಂದು ಸೆಮಿನಾರ್ ಮಾಡೋಕ್ಕೆ. ಅದಕ್ಕೆ ನಮ್ಮ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಕಿಡ್ವಾಯ್ ಆಫೀಸರ್ಸ್, ಡೈರೆಕ್ಟರ್ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. This is in continuation of the International Cancer Childhood Awareness Program which we have been conducting, and this is now along with the Lions Club of Bangalore. This ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಬೇಸಿಕಲಿ ಒಂದು ಜಾಥಾ ಏನು ಅಂತಂದರೆ ಎಲ್ಲ ನಮ್ಮ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ದಲ್ಲಿ ಯಾವ ಆದಷ್ಟು ಬೇಗ ಮಕ್ಕಳಿಗೆ ಏನಾರು ಒಂದು ಫೀವರ್ ಆಗಲಿ, ಇಲ್ಲ ಒಂದು ಕಾಫ್ ಆಗಲಿ, ಮೋರ್ ದ್ಯಾನ್ 1 ಮಂತ್ ಆಗಿ ಕಡಿಮೆ ಆಗಿಲ್ಲ ಅಂತಾರೆ, ಇಮಿಡಿಯೇಟಾಗಿ ಡಾಕ್ಟರ್ಸ್ಗಳನ್ನು ಬಂದು ಭೇಟಿಯಾಗಿ ಆದಷ್ಟು ಬೇಗ ಕ್ಯಾನ್ಸರ್ ಪತ್ತೆ ಹಚ್ಚೋದಾಗಲಿ, ಇಲ್ಲ ಏನಾರು ಇತ್ತು ಅಂದರೆ ಯಾವಾಗ ತಾಯಂದಿರು ಮತ್ತು ತಂದೆಯಂದಿರು ಮಕ್ಕಳನ್ನ ಯಾವಾಗ ಡಾಕ್ಟರ್ಸ್ ಕರ್ಕೊಂಡು ಬರಬೇಕು, ಎಷ್ಟು ಬೇಗ ಕರ್ಕೊಂಡು ಬಂದಷ್ಟು ನಿಮ್ಗೆ ಗೊತ್ತಂಗೆ ಅರ್ಲಿ ಸ್ಟೇಜಲ್ಲಿ ಬಂದು ಇಟ್ಸ್ ಆಲ್ವೇಸ್ ಬೆಟರ್, ಬಿಕಾಸ್ ಕ್ಯೂರ್ ಆಲ್ಸೋ ಇಸ್ ಮಚ್ ಮೋರ್ ಜಾಸ್ತಿ ಕ್ಯೂರ್ ರೇಟ್ಸ್ ಆಲ್ಸೋ ಇಸ್ ಮೋರ್. ಹಾಗಾಗಿ ಇದೊಂದು ಜಾಥಾ ಈಸ್ ಫಾರ್ ದ ಅವೇರ್ನೆಸ್ ಆಫ್ ಚೈಲ್ಡ್ಹುಡ್ ಕ್ಯಾನ್ಸರ್. ಸೊ ನಮ್ಮ ಎಲ್ಲ ಪೀಡಿಯಾಟ್ರಿಕ್ ಆಂಕಾಲಜಿ ವತಿಯಿಂದ ಪ್ಲಸ್ ಲಯನ್ಸ್ ಕ್ಲಬ್, ಲಿಯೋ ಕ್ಲಬ್ ಮತ್ತು ಐ ಥಿಂಕ್ ನಮ್ಮ ಕ್ಯಾನ್ ಕಿಡ್ಸ್ ಎಲ್ಲರೂ ಸೇರಿ NGOs ಎಲ್ಲ ಸೇರಿ ದೇ ವಾಂಟ್ ಟು ಮೇಕ್ ಇಟ್ ಅ ಇವೆಂಟ್ ವೇರ್ ದಿ ಅವೇರ್ನೆಸ್ ಇಸ್ ಮೇಡ್ ಶ್ಯೂರ್ ದಟ್ all the public gets aware of the cancer, especially in the pediatric group. This is the main thing. ಸರ್, ಮುಂಜಾಗ್ರತಾ ಕ್ರಮ ಏನಾದ್ರು ಕೈಗೊಳ್ಬೇಕಂದ್ರೆ ಏನು? ಮಕ್ಕಳಲ್ಲಿ ಮುಂಜಾಗ್ರತಾ ಕ್ರಮ ಅಂತ ಯಾವುದು ಬರೋಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದ್ದಂಗೆ ದೊಡ್ಡವರಲ್ಲಾದರೆ ಅಟ್ಲೀಸ್ಟ್ ನೀವು ಹೇಳ್ಬೋದು ಯಾವ ಥರ ಅಭ್ಯಾಸಗಳಿವೆ, ಅದಿದೆ ಅಂತ. ಮಕ್ಕಳಲ್ಲಿ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಜೆನೆಟಿಕ್. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮ ಅಂದರೆ ಒಂದೇನು ಹೇಳ್ಬೋದು ಅಂತಂದರೆ, ಏನಾರು ಒಂದು ಜ್ವರ ಇದ್ದು ಸುಮ್ಮನೆ ಒಂದು ವಾರದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ, ಆ್ಯಂಟಿಬಯೋಟಿಕ್ ಕೊಟ್ಟಾದ್ಮೇಲೂ, ಇಲ್ಲ ಕೆಮ್ಮಿದ್ದು ಬರಲಿಲ್ಲ, ಇಲ್ಲ ಏನಾದ್ರು ಒಂದೆರಡು ಬ್ಲೀಡಿಂಗ್ ಸ್ಪಾಟ್ಸ್ ಆಗಲಿ, ಆ ಥರದ್ದು ಏನಾದ್ರು ಕಂಡಲ್ಲಿ ಇಮಿಡಿಯೇಟಾಗಿ ಮೋರ್ ದೆನ್ 1 ವೀಕ್ to 2 ವೀಕ್ಸ್ ಇದ್ದು ಕಡಿಮೆ ಆಗಿ ಎವನ್ ಆಫ್ಟರ್ ಶೋಯಿಂಗ್ ಟು ಡಾಕ್ಟರ್ ಕಡಿಮೆ ಆಗಿಲ್ಲ ಅಂದರೆ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ಹಿಂದೆ ಬನ್ನಿ ಸರ್, ಒಂದು ಸ್ವಲ್ಪ ಇದೆ ಆಡಿ ಸರ್. ಹಾಗೆ ಹಾಂ ಸರ್, ಈ ಕಡೆ ನೋಡಿ ಸರ್, ಇಲ್ಲಿ ನೋಡಿ ಸರ್. ಇದೆ ಕುತ್ಕೊಂಬಿಡಮ್ಮ, ಕುತ್ಕೊಂಬಿಡಿ ಸರ್. ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಅಲ್ಲ